ಹೌದು ಪ್ರಧಾನ್, ಎಲ್ಲ ಅತಿರೇಕಕ್ಕೆ ಹೋಗಿದೆ. ಸಂಬಂಧಗಳು ನುಚ್ಚು ನೂರಾಗಿದೆ. ನಾನು ಸುರಭಿ ಮನೆಗೆ ಬಂದು ಸುಮಾರು ದಿನಗಳೇ ಕಳೆದು ಹೋಯ್ತು. ಈಗ ಡಿವೋರ್ಸ್ ಹಂತದವರೆಗೂ ಬಂದಿದೆ. ವಾಟ್? ಏನು ಹೇಳ್ತಿದ್ದೀರಾ ತೇಜಸ್ವಿನಿ? ಸತ್ಯನೇ ಹೇಳ್ತಿದ್ದೀನಿ, ಆದರೆ ನಿಮಗೆ ಇಷ್ಟು ದಿನ ಹೇಳಿರಲಿಲ್ಲ ಅಷ್ಟೆ. ಆದಿತ್ಯ ಮನೆಗೆ ಬಂದಿದ್ರು. ದುಡ್ಡು ಕೊಡ್ತೀನಿ, ಡಿವೋರ್ಸ್ ಕೊಡು ಅಂತ ಒಂದೇ ಹಠ ಹಿಡಿದು ಕೂತಿದ್ದಾರೆ. ಮನೆವರೆಗೂ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ ಪ್ರಧಾನ್. ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ. ಅಲ್ಲ, ಅವ್ರಿಗೇನು ಸ್ವಲ್ಪನೂ ತಿಳುವಳಿಕೆ ಬೇಡವಾ? ಹಿಂದೆ ಮುಂದೆ ಯೋಚನೆ ಮಾಡೋಷ್ಟು ವಿವೇಚನೆ ಕೂಡ ಇಲ್ವಾ? ತೀರಾ ಡೈವರ್ಸ್ ತನಕ ಹೋಗೋಷ್ಟು ಏನಾಗಿತ್ತು ಅವ್ರಿಗೆ? ಮುಖ್ಯವಾಗಿ ನನ್ನನ್ನು ದೂರ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಈ ಸಂದರ್ಭನ ಬಳಸ್ಕೊಂಡ್ರು. ನಾವು ಚೆನ್ನಾಗಿ ಟ್ರ್ಯಾಪ್ ಆಗಿದ್ದೀವಿ. ಬಹಳ ಜಾಣತನದಿಂದ ನಮ್ಮನ್ನು ಸಿಕ್ಕಾಕ್ಸಿದ್ದಾರೆ ಅಷ್ಟೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ತೇಜಸ್ವಿನಿ. ಇಷ್ಟೆಲ್ಲ ಅತಿರೇಕ ಆದಮೇಲೆ ನಾನು ಮತ್ತೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ನಮಗೆ ಮಿಸ್ಗೈಡ್ ಮಾಡಿದ್ನಲ್ಲ ಆ ರೂಮ್ ಬಾಯ್, ಅವನ್ನ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವನು ಕೆಲಸ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ಹೌದಾ? ಎಸ್, ಅವನು ನಾಪತ್ತೆ ಆಗಿದ್ದಾನೆ. ಆದರೆ ನಾನು ಅವನ್ನ ಪತ್ತೆ ಹಚ್ಚಿಸ್ತಿದ್ದೀನಿ. ಅವರು ನನ್ನ ಕ್ರೆಡಿಟ್ ಕಾರ್ಡ್ ಕದ್ದು ಆನ್ಲೈನಲ್ಲಿ ಲಾಡ್ಜ್ ಬುಕ್ ಮಾಡಿ ಅಪರಾಧ ನಮ್ಮದೇ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ತಂತ್ರ ರೂಪಿಸಿದ್ದಾರೆ. ನಾವು ಹುಷಾರಾಗಬೇಕಾಗಿತ್ತು ಪ್ರಧಾನ್. ನಾನು ಸುಮ್ಮನೆ ಬಿಟ್ಟಿಲ್ಲ ತೇಜಸ್ವಿನಿ. ತೀರಾ ನಮ್ಮನ್ನು ಈ ಮಟ್ಟಕ್ಕೆ ಹರಾಸ್ಮೆಂಟ್ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ನಾನು ಪೊಲೀಸ್ ಅವರಿಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೈಬರ್ ಪೊಲೀಸ್ನವರು ಕಂಪ್ಲೇಂಟ್ನ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ. ನನ್ನ ಕಾರ್ಡ್ ಕದ್ದು ಯಾರು ರೂಮ್ ಬುಕ್ ಮಾಡಿದ್ರು ಅನ್ನೋದನ್ನು ಪತ್ತೆ ಹಚ್ತಿದ್ದಾರೆ. ಖಂಡಿತ ಹಿಡಿತಾರೆ. ಸತ್ಯ ನಮಗೆ ಗೊತ್ತಿದೆ ಪ್ರಧಾನ್. ಅನಿರುದ್ಧ್ ಬಿಟ್ಟು ಬೇರೆ ಯಾರೂ ಈ ಕೆಲಸ ಮಾಡಿಲ್ಲ ಅಂತ. ಆದರೆ ನಾವದನ್ನು ಪ್ರೂವ್ ಮಾಡಬೇಕಾಗಿದೆ. ನೀವು ಮಾಡಿದ್ದು ಸರಿ. ಪೊಲೀಸ್ನವ್ರಿಗೆ ದೂರು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ಇಷ್ಟು ದಿನ ನಾನು ಮನೆತನದ ಮಾನ ಮರ್ಯಾದೆ ಅಂತ ಅನಿರುದ್ಧ್ಗೆ ಎಕ್ಸ್ಕ್ಯೂಸ್ ಕೊಟ್ಟು ಪೊಲೀಸ್ವರೆಗೂ ಹೋಗದೇ ಇರೋ ಹಾಗೆ ನೋಡ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋಳಲ್ಲ. ಪೊಲೀಸ್ನವ್ರಿಗೆ ಹಿಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ತುಂಬಾ ಆಟ ಆಡ್ಬಿಟ್ಟ ತೇಜಸ್ವಿನಿ. ಅವ್ನು ಮಾಡಿರೋ ಕೆಲಸದಿಂದ ಸಮಾಜದಲ್ಲಿ ನಿಮಗೂ ಕೆಟ್ಟ ಹೆಸರು, ನನಗೂ ಕೆಟ್ಟ ಹೆಸರು. ಆದರೆ ನಾನು ಕುಗ್ಗಿ ಹೋಗಿಲ್ಲ ಪ್ರಧಾನ್. ನಾವೇನು ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ಯಾರೋ ಏನು ನಮ್ಮ ಹೆಸರನ್ನು ಕೆಡಿಸೋದು? ಎಲೆಬಿಲ್ಲದ ನಾಲ್ಗೆ ಸಾವಿರ ಮಾತಾಡತ್ತೆ. ಆದರೆ ಜನಕ್ಕೆ ಗೊತ್ತು ತೇಜಸ್ವಿನಿ ಯಾರು ಅಂತ, ಪ್ರಧಾನ್ ಯಾರು ಅಂತ ಅನ್ನೋದು ಗೊತ್ತಿದೆ. ಆದರೆ ತೇಜಸ್ವಿನಿ, ನಿಮ್ಮ ಮುಂದಿನ ಬದುಕು? ನಾನು ತಲೆ ಕೆಡಿಸ್ಕೊಂಡಿಲ್ಲ ಪ್ರಧಾನ್. ಇಷ್ಟೆಲ್ಲ ಅವಮಾನ ಆದಮೇಲೂ ನೀನೇ ಗತಿ ಅಂತ ಹೋಗೋದಕ್ಕೆ ನಾನು ತಯಾರಿಲ್ಲ. ನನಗೂ ವ್ಯಕ್ತಿತ್ವ ಇದೆ. ಈ ಮನುಷ್ಯನ ಜೊತೆ ಒಳ್ಳೆ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ ಕನಸು ಕಟ್ಟಿದ್ದೆ. ಆದರೆ ಅದು ಸಾಧ್ಯ ಆಗಲಿಲ್ಲ. ಹಾಗಂತ ನನಗೇನು ಭ್ರಮ ನಿರಸನ ಆಗಿಲ್ಲ. ನಾನು ಬದುಕ್ತೀನಿ. ಎಲ್ಲೋ ನನಗೂ ಒಂದು ಕಡೆ ಗಿಲ್ಟ್ ಕಾಡ್ತಾ ಇದೆ ತೇಜಸ್ವಿನಿ. ನಾವಿಬ್ಬರು ಇಷ್ಟು ಒಳ್ಳೆ ಸ್ನೇಹಿತರಾಗಿದ್ಕೊಂಡು ಒಬ್ರಿಗೊಬ್ರು ಇಷ್ಟೊಂದು ಗೌರವ ಕೊಡ್ತಿದ್ದಾಗಲೂ ಕೂಡ ನಮ್ಮಿಬ್ರಿಗೂ ಹೀಗೆ ಸುಳ್ಳು ಸಂಬಂಧ ಕಟ್ಟಿ ನಿಮ್ಮ ಬದುಕಿನ ಜೊತೆ ಆಟ ಆಡ್ತಿದ್ದಾರಲ್ಲ, ಅದೇ ನನಗೆ ಬೇಜಾರು. ಕೆಲವ್ರಿಗೆ ಇನ್ನೊಬ್ರು ಬದುಕಿನ ಜೊತೆ ಆಟ ಆಡ್ದಾಗ್ಲೇ ಸಂತೋಷ, ಇನ್ನೊಬ್ರು ಮನಸ್ಸನ್ನ ಕೆಡಿಸ್ದಾಗ್ಲೇ ಆನಂದ. ಅದೇನೋ ವಿಘ್ನ ಸಂತೋಷಿಗಳು ಅಂತಾರಲ್ಲ, ಇಂಥವ್ರನ್ನೇ ಲೆಟ್ ದೆಮ್ ಎಂಜಾಯ್. ಅದು ಸರಿ ತೇಜಸ್ವಿನಿ, ಆದರೂ ಇಲ್ಲ ಪ್ರಧಾನ್, ನೀವು ಯಾವುದೇ ಗಿಲ್ಟ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಮ ತಪ್ಪೇನಿದೆ? ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನನ್ನ ಗಂಡನ ಕಾರಣಕ್ಕೆ ನೀವು ಅಪರಾಧಿ ಅನ್ನೋ ಹಾಗಾಯ್ತು. ಮರ್ಯಾದೆ ಅನ್ನೋದು ನಮ್ಮದಾದ್ರೆ ಏನು, ನಿಮ್ದಾದ್ರೆ ಏನು, ಎರಡೂ ಒಂದೇ ಅಲ್ವಾ? ನಿಮ್ಮ ಆತ್ಮಗೌರವಕ್ಕೂ ಕುಂದು ಬಂದಿದೆ ಅಂತ ನನಗೆ ಗೊತ್ತು. ವೆರಿ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ ತೇಜಸ್ವಿನಿ? ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಆದರೆ ಒಂದು ತುಂಬಿದ ಮನೆ ಸೊಸೆಯಾಗಿದ್ದವ್ರು ನೀವು ಈಗ ನಿಮ್ಮ ಅಕ್ಕನ ಮನೇಲಿ ಒಂಟಿಯಾಗಿದ್ದೀರಾ ಅಂತಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ತೇಜಸ್ವಿನಿ. ಜೀವನ ಹೇಗೆ ಬರುತ್ತೋ ಹಾಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ ಪ್ರಧಾನ್? ತೇಜಸ್ವಿನಿ, ನಾನೊಂದು ಸರಿ ಆದಿತ್ಯ ಅವ್ರ ಹತ್ರ ಮಾತಾಡಿ ನೋಡ್ಲಾ? ಪ್ರಧಾನ್ ಪ್ಲೀಸ್ ಬೇಡ. ಮಾತಾಡಿ ಏನು ಪ್ರಯೋಜನ ಹೇಳಿ? ಅವರದ್ದೆಲ್ಲ ವಿಕೃತ ಮನಸ್ಸುಗಳು, ಸತ್ಯ ಹುಡ್ಕೋ ಮನಸ್ಥಿತಿ ಇಲ್ಲ. ಸಂಬಂಧಗಳನ್ನು ಬರೀ ಅನುಮಾನ ದೃಷ್ಟಿನಲ್ಲೇ ನೋಡೋರ ಹತ್ರ ಏನು ಮಾತಾಡ್ತೀರಾ ನೀವು? ಅದರಿಂದ ಯಾವ ಉಪಯೋಗನೂ ಇಲ್ಲ.
ನೀವು ಹೋಗಿ ಮಾತಾಡೋದ್ರಿಂದ ಈ ವಿವಾದ ಇನ್ನಷ್ಟು ದೊಡ್ಡದಾಗತ್ತೆ ಹೊರತು ಖಂಡಿತ ಬಗೆಹರಿಯಲ್ಲ. ತೇಜಸ್ವಿನಿ, ಐ ಆಮ್ ಸಾರಿ. ಆದಿತ್ಯ, 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 ಕೂಗ್ತಾ ಇದ್ದೀನಿ, ಹಾಗೆ ಹೋಗ್ತಾ ಇದ್ದೀರಾ? ಏನೋ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಏನು ವಿಷಯ? ಹೇಗಿದ್ದೀರಿ? ಏನು ತಮಾಷೆ ಮಾಡ್ತಾ ಇದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ. ಏನು ಹಾಳಾಗೋಗಿದ್ದೀವಿ ಅಂದ್ಕೊಂಡಿದ್ದೀರಾ? ವಿಷಯ ಏನಂತ ಹೇಳಿ. ಅರೆ, ಕ್ಯಾಶುಯಲ್ ಆಗಿ ಹೇಗಿದ್ದೀರಿ ಅಂತ ಕೇಳೋದು ತಪ್ಪ? ಏನು ಹೀಗೆ ಕೇಳಿದ್ನಪ್ಪ. ಐಸ್ ಹಾಕಿದ್ದು ಸಾಕು, ವಿಷಯ ಏನಂತ ಹೇಳಿ. ಎಲ್ಲ ವಿಷಯ ನಿಮ್ಗೆ ಗೊತ್ತೇ ಇದೆ ಅಲ್ಲ. ಎಷ್ಟು ಚೆನ್ನಾಗಿದ್ರಿ, ಒಳ್ಳೆ ರೀತಿಯಲ್ಲಿ ನಮ್ಮ ತೇಜು ಜೊತೆ ಜೀವನ ನಡೆಸಿದ್ರಿ. ಈಗ ಬೇರೆ ಬೇರೆ ಆಗಿರೋದು ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ದೂರ ದೂರ ಇದ್ದು ಯಾರು ಏನೂ ಸಾಧಿಸಲ್ಲ. ಓ, ಈಗ ನಿಮ್ಮನ್ನ ಮೀಡಿಯೇಟ್ ಮಾಡೋದಕ್ಕೆ ಕಳಿಸಿದಾಳ ಅವಳು? ಛೇ, ಖಂಡಿತ ಇಲ್ಲ. ಅಲ್ಲ, ನಾನು ಯಾಕೆ ಮೀಡಿಯೇಟ್ ಮಾಡಲಿ? ಅದು ಅಲ್ಲದೆ ನೀವು ಇಲ್ಲಿ ಸಿಗ್ತೀರಾ ಅನ್ನೋದೇ ನನಗೆ ಗೊತ್ತಿಲ್ಲ. ಏನೋ ನೀವು ಅಚಾನಕ್ ಸಿಕ್ಕಿದ್ರಿ ಅಂತ ಮಾತಾಡ್ತೀವಿ ಅಷ್ಟೇ. ಅದು ಅಲ್ಲದೆ ನೀವು ನನ್ನ ಬ್ರದರ್, ಅದಕ್ಕೆ ನೀವು ಚೆನ್ನಾಗಿರಿ ಅಂತ ಹೇಳೋಷ್ಟು ಸಲಿಗೆ ನನಗಿದೆ ಅಂದ್ಕೊಂಡಿದ್ದೀನಿ. ವೆರಿ ಸಾರಿ. ಅಂಥ ಬಿಸ್ನೆಸ್ ಎಲ್ಲ ನನ್ನ ಹತ್ರ ಇಟ್ಕೊಬೇಡಿ. ನಾನು ಅದಕ್ಕೆಲ್ಲ ರೆಡಿ ಇಲ್ಲ. ಅಲ್ರಿ, ಫ್ರೀ ಸಜೆಷನ್ ಕೊಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು? ಅಂಥ ಸದರ ಸಲಹೆನ ನಾನು ಯಾರು ಕೊಟ್ಟು ಇಲ್ಲ, ಕೊಡೋದು ಇಲ್ಲ. ನಿಮ್ಮ ಫ್ರೀ ಅಡ್ವೈಸ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸಿಟ್ಟಾಗಬೇಡಿ ಆದಿತ್ಯ, ಸಂದರ್ಭಗಳು ಯಾವಾಗಲೂ ಇದೇ ರೀತಿ ಇರೋದಿಲ್ಲ. ಇವತ್ತು ನಿಮಗೆ ಬೇಡ ಅನ್ನಿಸ್ತಿರೋ ತೇಜಸ್ವಿನಿ ನಾಳೆ ನಿಮಗೆ ಬೇಕು ಅನ್ನಿಸ್ಬೋದು. ನಿಮ್ಮ ಮನಸ್ಸು ಬದಲಾಗ್ಬೋದು. ಒಂದು ಸೆಕೆಂಡ್ ಥಾಟ್ ಕೊಟ್ಟು ನೋಡಿ. ಸಾಧ್ಯನೇ ಇಲ್ಲ. ಈ ಮಟ್ಟಕ್ಕೆ ಮೋಸ ಮಾಡಿದವಳನ್ನ ನಾನು ಇಷ್ಟಪಡ್ತೀನ? ಅವಳನ್ನ ಕ್ಷಮಿಸೋವಂಥ ಸಂದರ್ಭನೂ ಬರೋದಿಲ್ಲ. ಯಾಕೆ ಅಂತೀರಾ? ಅವಳು ಮಾಡಿರೋವಂಥ ಮೋಸ ದ್ರೋಹ ಆ ಮಟ್ಟಕ್ಕಿದೆ. ದಾರಿ ತಪ್ಪಿದ್ದ ಹೆಂಗಸ್ ಜೊತೆ ನಾನು ಜೀವನ ನಡೆಸೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲ ಆದಿತ್ಯ, ನೀವು ತೇಜುನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸಂದರ್ಭಗಳು ಅವಳನ್ನು ಕೆಟ್ಟವಳು ಅನ್ನೋ ರೀತಿ ಚಿತ್ರಿಸಿವೆ, ಆದರೆ ಅದು ಸತ್ಯ ಅಲ್ಲ. ಅವಳು ಒಳ್ಳೆ ಸಂಸ್ಕಾರ ಇರೋ ಹುಡುಗಿ. ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ದುರ್ಬಲ ಆಗಲ್ಲ. ಶಿ ಈಸ್ ನಾಟ್ ದಟ್ ಟೈಪ್ ಆಫ್ ಎ ಗರ್ಲ್. ನೀವು ಅವಳನ್ನ ನಿಮ್ಮನೆಯಿಂದ ಆಚೆ ಓಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ವಾಟ್? ಇನ್ನೇನು ಮತ್ತೆ? ನಿಮ್ಮನೆಯಿಂದ ಅವಳನ್ನ ಆಚೆ ಕಳಿಸ್ಬೇಕಂತ ನನ್ನ ತಲೆ ಇದಕ್ಕೆ ಕಟ್ಟೋದಕ್ಕೆ ನೋಡ್ತಾ ಇದ್ದೀರಾ? ಅವಳನ್ನ ಈಗಾಗಲೇ ನಮ್ಮನೆಯಿಂದ ಹೊರಗಟ್ಟಾಗಿದೆ. ಮತ್ತೆ ಕರ್ಕೊಳ್ಳೋವಂಥ ಪ್ರಮೇಯ ಇಲ್ಲ. ಬೇಕಾದರೆ ನಿಮ್ಮನೆಯಿಂದಾನೇ ಆಚೆ ಕಳಿಸಿ, ಇಲ್ಲದೆ ಹೋದ್ರೆ ನಿಮ್ಮ ಹಣೆ ಬರ. ಆದಿತ್ಯ, ಅಷ್ಟೇನೆ. ನನಗೆ ಗೊತ್ತು ಇದೆಲ್ಲ ಅವಳ ರಾಯಭಾರ ಅಂತ. ನಿಮ್ಮನ್ನ ಛೂ ಬಿಟ್ಟಿರೋದು ಅವಳೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಸ್ವಲ್ಪ ಕ್ಲಿಯರಾಗಿ ಹೇಳಿ, ಮೀಡಿಯೇಟ್ ಮಾಡೋದಕ್ಕೆ ಅವ್ರನ್ನ ಇವ್ರನ್ನ ಕಳಿಸ್ಬಾರ್ದು ಅಂತ. ಹಾಗಲ್ಲ ಆದಿತ್ಯ. ಸಾಧ್ಯ ಇಲ್ಲ ರೀ. ಅವಳನ್ನ ನಾನು ಬಿಟ್ಟಾಗಿದೆ. ಅವಳನ್ನ ನಾನು ಒಪ್ಪಲ್ಲ. ಅವಳು ನನಗೆ ಬೇಕಿಲ್ಲ. ತಪ್ಪು ಮಾಡಿರೋದು ಅವಳು. ಮನುಷ್ಯ ತಪ್ಪು ಮಾಡೋ ಮೊದಲು ಯೋಚನೆ ಮಾಡಬೇಕು. ಮಾಡೋ ತಪ್ಪನ್ನೆಲ್ಲ ಮಾಡಿ ಲೈಫ್ ಕೊಡಿ ಅಂದರೆ ಏನ್ರಿ ಅರ್ಥ? ಜಸ್ಟ್ ಎ ಮಿನಿಟ್. ಅವಳೇನು ಲೈಫ್ ಕೊಡಿ ಅಂತ ಕೇಳಲಿಲ್ಲ ನಿಮ್ಮ ಹತ್ರ. ತೇಜು ಅಂತ ಅಸಹಾಯಕ ಹೆಣ್ಣಲ್ಲ. ಅವಳ ಜೀವನನ ಅವಳು ರೂಪಿಸ್ಕೊಳ್ಳೋ ಛಾತಿ ಇರೋ ಹೆಣ್ಣು. ನಿಮ್ಮ ದಯಾ ದಾಕ್ಷಿಣ ಏನು ಬೇಕಿಲ್ಲ ರೀ. ಏನೋ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನು ಅನ್ನೋ ಸಲಿಗೆಯಿಂದ ಕೇಳಿದೆ ಅಷ್ಟೇನೆ. ಆಗ್ಲಿಲ್ಲ ಅಂದ್ರೆ ಬಿಟ್ಟಾಕಿ. ಐ ಡೋಂಟ್ ಕೇರ್. ಇಷ್ಟೊಂದು ಅಹಂಕಾರ ಇರೋರು ಮತ್ತೆ ಯಾಕ್ರಿ ಕೇಳಿದ್ರಿ? ಅಂದ್ರೆ ಸ್ವಾಭಿಮಾನ ಬಿಟ್ಟು ಬದುಕೋಕ್ಕಾಗುತ್ತಾ ಆದಿತ್ಯ? ಹೇಳಿದ್ದಲ್ಲ, ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಹೇಗಿದೆ ಪಾನಿಪುರಿ?
ಸೂಪರ್ ಆಗಿದೆ. ಇದನ್ನು ತಿನ್ಬಿಡಿ, ಇನ್ನೊಂದು ಪ್ಲೇಟ್ ತೊಗೊಂಬರ್ತೀನಿ. ಸಾಕು. ಸಾಕು ಇಲ್ಲ ಏನೂ ಇಲ್ಲ, ಅಟ್ಲೀಸ್ಟ್ ಮಗುಗೋಸ್ಕರನೇ ಇನ್ನೊಂದು ಪ್ಲೇಟ್ ತಿನ್ನಿ ಇರಿ. ಹಾಯ್ ಸಾಕ್ಷಿ, ಯಾಕೆ ಗೊತ್ತಾಗ್ಲಿಲ್ವಾ? ನಾನು ಹನಿ ಫ್ರೆಂಡು ಚಂದ್ರು. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹನಿ ನಿನ್ನ ಎಷ್ಟು ಹೈ ಲೆವೆಲಲ್ಲಿ ಮೆರೆಸ್ತಾ ಇದ್ದ, 5 ಸ್ಟಾರ್ ಹೋಟೆಲ್ನಲ್ಲೇ ಊಟ ಮಾಡಿಸ್ತಾ ಇದ್ದ. ನೀನು ಇವತ್ತು ಫುಟ್ಪಾತ್ಗೆ ಬಂದುಬಿಟ್ಟಿದ್ಯಾ? ನೀನು ಹೋಟೆಲಿರೋ ಮಗುಗೆ ತಂದೆ ಅನ್ಸ್ಕೊಳ್ಳೋಕೆ ಒಬ್ಬ ಬಗ ಸಿಕ್ಬಿಟ್ಟಿದ್ದಾನೆ. ಆ ಬಡಪಾಯಿನ ಬರೆಗೆ ಹಾಕೊಂಡು ತಾಳಿ ಕಟ್ಸ್ಕೊಂಡ್ಬಿಟ್ಟಿದ್ಯಾ. ಅನಿರೋದು ನೀನು ಕೈ ಬಿಟ್ಟ ಅಂತ ನಮ್ಮನ್ನೆಲ್ಲ ಮರಿಬೇಡ. ನೀನು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ನಾನು ಬರ್ತೀನಿ. ಬರಲ್ಲ? ಇದನ್ನು ತಿಂತಾರಿ, 1 ನಿಮಿಷ ಬಂದೆ. ಎಲ್ಲಿಗೆ ಪ್ರೇಮ್? ನೀವು ತಿಂತಾರಿ, ಬಂದೆ. ಅಲ್ಲ ಪ್ರೇಮ್, ಯಾಕೋ ಹೊಡಿತಾ? ಯಾರ ನೀನು? ಬಂದ ಅವಳ ಹತ್ರ ಸಾರಿ ಕೇಳೋ. ಯಾರ ಹತ್ರ? ಅವಳ ಹತ್ರ. ನಾನು ಅವಳು ತಾಳಿ ಕಟ್ಟಿರೋ ಗಂಡ. ನನ್ನ ಹೆಂಡತಿ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ನಿನ್ನ ಕೈ ಕಾಲು ಎಗರಿಸ್ಬಿಡ್ತೀನಿ. ಬಾ. ಸಾರಿ ಕೇಳು. ಸರಿ ಸಾಕ್ಷಿ ಅವರೇ, ಇನ್ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ. ಇನ್ನೊಂದ್ಸಲಿ ಇವಳು ತಂಟೆಗೆ ಏನಾದರೂ ಬಂದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಗೆಟ್ ಲಾಸ್ಟ್. ಇದೆಲ್ಲ ಯಾಕೆ ಬೇಕಿತ್ತು ಪ್ರೇಮ್? ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತು. ಜನಗಳೆಲ್ಲ ನೋಡೋ ಹಾಗೆ ಸೀನ್ ಕ್ರಿಯೇಟ್ ಮಾಡಬಾರ್ದಾಗಿತ್ತು. ಇದೇ ಜನಗಳ ಮುಂದೆ ಅವನು ನಿಮ್ಮನ್ನು ಅವಮಾನ ಮಾಡಲಿಲ್ವಾ? ಯಾವನೊಬ್ಬ ಪಬ್ಲಿಕ್ನಲ್ಲಿ ನನ್ನ ಹೆಂಡತಿಗೆ ಅವಮಾನ ಮಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡಿರೋದಕ್ಕೆ ನಾನೇನು ಬಳೆ ತೊಟ್ಕೊಂಡಿಲ್ಲ. ನಾನು ತಾಳಿ ಕಟ್ಟಿರೋ ಹೆಂಡತಿ ನೀನು. ನಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಛೇ, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ಇನ್ನೊಂದ್ಸಲಿ ಅವನೇನಾದ್ರು ನಿನ್ನ ತಂಟೆಗೆ ಬಂದರೆ ಹೇಳು, ನಾನು ಅವನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಇಂಥ ಅವಮಾನಗಳನ್ನು ನಾನು ಹಿಂದೆ ಸಾಕಷ್ಟು ಅನುಭವಿಸಿದ್ದೀನಿ ಪ್ರೇಮ್. ಆಗೆಲ್ಲ ನನ್ನ ಜೊತೆ ಯಾರೂ ಇರ್ತಾ ಇರಲಿಲ್ಲ, ನನ್ನ ಪ್ರೊಟೆಕ್ಟ್ ಮಾಡೋಕೆ ಯಾರೂ ಇರ್ತಾ ಇರಲಿಲ್ಲ. ನಾನೊಬ್ಳು ಅನಾಥೆ ಅನ್ನೋ ಫೀಲಿಂಗ್ ಇರ್ತಾ ಇತ್ತು. ಆದರೆ ಈಗ ನನ್ನ ಗಂಡನಾಗಿ ನೀವು ನನ್ನ ಜೊತೆ ಇದ್ದೀರಾ. ನಿಮ್ಮ ರಕ್ಷಣೆಯಲ್ಲಿ ನಾನು ತುಂಬ ಸೆಕ್ಯೂರ್ಡ್ ಆಗಿದ್ದೀನಿ ಅನ್ನಿಸ್ತಿದೆ. ನಿಜವಾಗ್ಲೂ ಪ್ರೇಮ್, ನಾನು ತುಂಬ ಅದೃಷ್ಟವಂತೆ. ಹೇಳಿ ಮಿಸ್ಟರ್ ಪ್ರಧಾನ್. ವಿಷಯ ತಿಳಿದು ಬಹಳ ಬೇಸರ ಆಯಿತು ಸರ್. ತೇಜಸ್ವಿನಿ ಅವ್ರ ಮನೆ ಬಿಟ್ಟು ಅವ್ರ ಅಕ್ಕನ ಮನೆಗೆ ಹೋಗಿದ್ದಾರೆ ಅಂತ ತಿಳಿದಾಗ ಅವ್ರು ಮತ್ತೆ ವಾಪಸ್ ಬರ್ತಾರೆ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಿದ್ದೆ. ಆದರೆ ನಿಮ್ಮ ಮಗ ಡೈವರ್ಸ್ ತನಕ ಹೋಗಬಾರ್ದಾಗಿತ್ತು ಸರ್. ನಾನು ಅದೇ ತಳಮಳದಲ್ಲಿದ್ದೀನಿ ಪ್ರಧಾನ್. ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಬೆಳೆದ ಮಕ್ಕಳು
ಎದುರು ಹಾಕ್ಕೊಳಕ್ಕಾಗಲ್ಲ. ತಿರುಗಿಸಿ ಅವ್ರು ನನಗೆ ಹೊಡೆದ್ರೆ ನಾನು ಏನು ಮಾಡಲಿ? ಸರ್, ಹೌದು ಮಿಸ್ಟರ್ ಪ್ರಧಾನ್, ಎಲ್ಲದಕ್ಕೂ ಅನಿರುದ್ಧ ರೆಡಿಯಾಗಿದ್ದಾನೆ. ಅನಿರುದ್ಧಂಗೆ ಯಾವುದು ಒಳ್ಳೇದು ಕಾಣಿಸ್ತಾನೆ ಇಲ್ಲ. ಆದಿತ್ಯನ ತಲೆ ಕೆಡಿಸ್ತಾ ಇರೋದು ಈ ಅನಿರುದ್ಧಾನೆ. ಇವತ್ತು ಲಾಯರ್ನ ಕಳಿಸಿ ಡೈವರ್ಸ್ಗೆ ಪ್ರಚೋದನೆ ಕೊಡ್ತಾ ಇರೋದು ಅನಿರುದ್ಧಾನೆ. ಆದರೆ ಇದರಿಂದ ಬದುಕು ಹಾಳಾಗ್ತಾ ಇರೋದು ತೇಜಸ್ವಿನಿ ಅವ್ರದ್ದು ಸರ್. ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಮನಸ್ಸಿಗೆ ತುಂಬ ಬೇಸರ ಆಯಿತು. ಒಂದು ಒಳ್ಳೆ ವ್ಯಕ್ತಿಗೆ ಹೀಗಾಯ್ತಲ್ಲ ಅಂತ. ಹೌದು ಮಿಸ್ಟರ್ ಪ್ರಧಾನ್, ನನಗೂ ಆ ನೋವಿದೆ. ಆದರೆ ಐ ಆಮ್ ಹೆಲ್ಪ್ಲೆಸ್. ಆದರೆ ತೇಜಸ್ವಿನಿ ಮಾತ್ರ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ಇವರಿಬ್ಬರಿಗೂ. ಇದು ಎಲ್ಲಿ ತನಕ ಹೋಗುತ್ತೋ, ಯಾವ ಮಟ್ಟಕ್ಕೆ ಹೋಗುತ್ತೋ ಒಂದು ಗೊತ್ತಿಲ್ಲ ನನಗೆ. ಆದರೂ ಸರ್, ಇವೆಲ್ಲ ಇದ್ದು ಪರಿಸ್ಥಿತಿ ಇಷ್ಟರ ಮಟ್ಟಕ್ಕೆ ಹೋಯ್ತಲ್ಲ ಅಂತ. ಪ್ರಧಾನ್, ನಾನು ಎಲ್ಲ ರೀತಿಯ ಪ್ರಯತ್ನ ಪಟ್ಟೆ, ಆದರೆ ಮಕ್ಕಳು ಮಿತಿ ಮೀರಿ ಹೋಗಿದ್ದಾರೆ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸುರಭಿನೂ ಇದೇ ಪ್ರಶ್ನೆ ಕೇಳಿದ್ಲು. ಅವಳೆದ್ರಿಗೆ ನಾನು ತಲೆ ತಗ್ಸೋಕಾಯ್ತು. ಸರ್, ಅನ್ಯಾಯ ಆಗೋಕ್ಕೆ ಬಿಡಬೇಡಿ ಸರ್. ಆದಿತ್ಯ ಅವರಿಲ್ಲ ಅಂತಂದರೆ ತೇಜಸ್ವಿನಿ ಬದುಕು ಹಾಳಾಗೋಗುತ್ತೆ ಅಂತಲ್ಲ, ಆದರೆ ವಿನಾಕಾರಣ ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತಲ್ಲ ಅನ್ನೋದೇ ನನ್ನ ಕಳಕಳಿ. ದಯವಿಟ್ಟು ಏನಾದರೂ ಮಾಡಿ ಸರ್. ಏನು ಮಾಡಲಿ ಹೇಳಿ ಪ್ರಧಾನ್? ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಕನ್ವಿನ್ಸ್ ಮಾಡಿ. ತೇಜಸ್ವಿನಿ ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಸಿ. ಮೈಸೂರಲ್ಲಿ ನಡೆದಿದ್ದೆಲ್ಲ ಪ್ರೀ ಪ್ಲ್ಯಾಂಡ್ ಅಂತ ಅವ್ರಿಗೆ ತಿಳಿ ಹೇಳಿ ಸರ್. ಪ್ರಧಾನ್, ಇದನ್ನೆಲ್ಲ ನಾನು ಹೇಳದೇ ಇರ್ತೀನ? ನಾನು ಹೇಳಿದೆ, ಪ್ರೀತಿಯಿಂದ ಬುದ್ಧಿ ಹೇಳಿದೆ, ಬೈದು ಬುದ್ಧಿ ಹೇಳಿದೆ. ಆದರೆ ನನ್ನ ಮಾತು ಕೇಳಬೇಕಲ್ಲ ಮಕ್ಕಳು. ನನಗೂ ನನ್ನ ಮನೆ, ನನ್ನ ಕುಟುಂಬ, ನನ್ನ ಮನೆ ಮರ್ಯಾದೆ ಇದನ್ನೆಲ್ಲ ಉಳಿಸ್ಕೋಬೇಕು ಅಂತ ಕಾಳಜಿ ಇರಲ್ವಾ? ಒಂದು ವೇಳೆ ಆದಿತ್ಯ ದಾರಿಗೆ ಬರ್ತಾನೆ ಅಂದ್ರು ಈ ಅನಿರುದ್ಧ ಸುಮ್ಮನೆ ಇರಲ್ಲ, ದಾರಿ ತಪ್ಪಿಸ್ತಾನೆ. ಹೇಗಾದರೂ ಮಾಡಿ ತೇಜಸ್ವಿನಿನ ಆದಿತ್ಯನ ಒಂದು ಮಾಡಬೇಕು ಅನ್ನೋ ನನ್ನ ಪ್ರಯತ್ನ ಹಾಳಾಗಿ ಹೋಗ್ತಾ ಇದೆ. ಸರ್, ಹಾಗಿದ್ರೆ ಆದಿತ್ಯ ಮತ್ತು ತೇಜಸ್ವಿನಿ ಅವ್ರ ಡೈವರ್ಸು ಆಗೇ ಬಿಡುತ್ತಾ ಸರ್? ಮಿಸ್ಟರ್ ಪ್ರಧಾನ್, ಅದಾಗಬಾರ್ದು ಅಂತಲೇ ನಾನು ಇಷ್ಟೆಲ್ಲ ಹೋರಾಡ್ತಾ ಇರೋದು. ಆದರೆ ತೇಜಸ್ವಿನಿ ಇವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿದಾಳೆ. ಆದಿತ್ಯ ಪರಿಹಾರದ ಹಣ ಕೊಡಕ್ಕೆ ಬಂದಾಗ ಅವನು ನಿರೀಕ್ಷೆ ಮಾಡದೇ ಇರೋಷ್ಟು ಹಣನ ಕೇಳಿ ಅವನನ್ನು ದಂಗ್ಬಡಿಸಿದಾಳೆ. ಅವಳ ಉದ್ದೇಶ ಡೈವರ್ಸ್ನ ತಡಿಬೇಕು ಅನ್ನೋದೇ. ಸರ್, ನಿಮ್ಮ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಏನು ಸಹಕಾರ ಬೇಕೋ ಹೇಳಿ ಸರ್, ನಾನು ಖಂಡಿತ ಮಾಡ್ತೀನಿ. ಆದರೆ ಈ ಡೈವರ್ಸ್ ಆಗದೆ ಇರೋಂಗೆ ನೋಡ್ಕೊಳ್ಳಿ ಸರ್. ತೇಜಸ್ವಿನಿ ಅವರು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನೀವು ಪ್ರಯತ್ನ ಪಟ್ಟರೆ ಆ ಕೆಲಸ ಆಗತ್ತೆ ಸರ್. ಪ್ರಧಾನ್, ನನ್ನ ಸೊಸೆ ನಾನು ಕಳ್ಕೊಳ್ಳೋಕೆ ಇಷ್ಟಪಡ್ತೀನ? ಅವಳು ನನ್ನ ಬಲಗೈ ಇದ್ದ ಹಾಗೆ. ಆದರೆ ಮನೆಯಲ್ಲಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಈ ಇಬ್ಬರು ಮಕ್ಕಳು ನನ್ನ ಹೆಂಡತಿ ಮನಸ್ಸನ್ನು ಕರಪ್ಟ್ ಮಾಡಿಬಿಟ್ಟಿದ್ದಾರೆ. ಅವಳು ಕೂಡ ತೇಜಸ್ವಿನಿ ಬರೋದನ್ನು ವಿರೋಧಿಸ್ತಾ ಇದ್ದಾಳೆ. ಈಗ ನನಗೆ ಸಪೋರ್ಟ್ ಇರೋಳು ನನ್ನ ಸೊಸೆ ಜಾಹ್ನವಿ ಮಾತ್ರ. ಆದರೆ ನಾನು ಮಾತ್ರ ನನ್ನ ಪ್ರಯತ್ನದಿಂದ ಆಚೆಗೆ ಬಂದಿಲ್ಲ ಮಿಸ್ಟರ್ ಪ್ರಧಾನ್. ಶತಾಯ ಗತಾಯ ಈ ಡೈವರ್ಸ್ನ ತಡೆಯೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಅಷ್ಟು ಮಾಡಿ ಸರ್, ಪ್ಲೀಸ್.